ಆದ್ರೆ ಡಿಸೀಸ್ ಡೋನರ್ ಅಂತಂದ್ರೆ, ಡಿಸೀಸ್ ಡೋನರ್ ಅಂದ್ರೆ ಇನ್ನೊಂದು ವರ್ಡ್ ಓಲ್ಡ್ ಟೈಮ್ ಏನಂತೀವಿ, ಕೆಡವರ್ ಡೊನೇಷನ್ ಅಂತೀವಿ. ಯಾರಾದ್ರೂ ಬೈ ಅನ್ಫಾರ್ಚುನೇಟ್ ಆಗಿ ಬ್ರೈನ್ ಡೆತ್ ಆಗಿರ್ತಾರೆ, ಇಟ್ ಮೇ ಬಿ ಆಕ್ಸಿಡೆಂಟ್, ಸ್ಟ್ರೋಕ್ ಆರ್ ಹಾರ್ಟ್ ಅಟ್ಯಾಕ್, ಎನಿಥಿಂಗ್ ಆದಾಗ ಬ್ರೈನ್ ಡೆತ್ ಅಂತೀವಿ. ಅಂದ್ರೆ ಬ್ರೈನ್ ಡೆತ್ ಆಗಿರ್ತೈತಿ ಬಟ್ ಹಾರ್ಟ್ ಇನ್ನೂ ಫಂಕ್ಷನ್ ಇರ್ತೈತಿ. ಆ ಟೈಮ್ನಾಗ ಫ್ಯಾಮಿಲಿ ಆರ್ ಪೇಷಂಟ್ ಹ್ಯಾಸ್ ಗಿವನ್ ಎ ವಿಲ್ ಅಂತಂದ್ರೆ ದೇ ಕ್ಯಾನ್ ಡೊನೇಟ್ ದ ಕಿಡ್ನಿ. ಬಟ್ ಡಿಸೀಸ್ ಡೋನರ್ ಟ್ರಾನ್ಸ್ಪ್ಲಾಂಟೇಶನ್ ಈಸ್ ಎ ಬೂನ್, ಬಿಕಾಸ್ ಯಾಕಂತಂದ್ರೆ ಲಿವಿಂಗ್ ಡೋನರ್ಸೇ ಬಹಳಷ್ಟು ಟೈಮಲ್ಲಿ ಅವೈಲೇಬಲ್ ಆಗಿರಂಗಿಲ್ಲ, ಫ್ಯಾಮಿಲಿ ಮ್ಯಾಚಿಂಗ್ ಇರಂಗಿಲ್ಲ ಅಥವಾ ವಿಲ್ಲಿಂಗ್ ಇರಂಗಿಲ್ಲ, ಅಥವಾ ದೇ ವಿಲ್ ನಾಟ್ ಬಿ ಹೆಲ್ದಿ ಟು ಡೊನೇಟ್. ಆಗ ಕೆಡವರ್ ಡಿಸೀಸ್ ಡೋನರ್ ಟ್ರಾನ್ಸ್ಪ್ಲಾಂಟೇಶನ್ ಈಸ್ ಎ ಬೂನ್ ಟು ದಿಸ್ ಒನ್. ಇದು ಇಂಡಿಯಾದಲ್ಲಿ ಸ್ಲೋ ಆಗಿ ಗ್ರೋ ಆಗ್ತಾ ಇದೆ. ಬಟ್ ಇದರಲ್ಲಿ ಏನಪ್ಪಾ ಅಂದ್ರೆ ಎಮರ್ಜೆನ್ಸಿ ಆಗಿ ನಾವು ಪ್ರಿಪೇರ್ ಮಾಡ್ಬೇಕಾಗ್ತೈತಿ. ಮತ್ತೆ ಇದು ಇಟ್ ಈಸ್ ಲೈಕ್ ಅನ್ರಿಲೇಟೆಡ್, ಬಟ್ ಅದಕ್ಕೆ ಜಾಸ್ತಿ ಇಮ್ಯುನೋಸಪ್ರೆಷನ್ ಕೊಡಬೇಕಾಗುತ್ತೆ. ಬಟ್ ರಿಸಲ್ಟ್ಸ್ ಆರ್ ಸ್ಟಿಲ್ ಕಂಪೇರೇಬಲ್. ಬಟ್ ಯಾರಿಗೆ ಡೋನರ್ ಇರಂಗಿಲ್ಲ ಮತ್ತೆ ಡಯಾಲಿಸಿಸ್ ಮೇಲೆ ವೇಟಿಂಗ್ ಅಲ್ಲಿ ಹೆಲ್ದಿ ಇರ್ತಾರೆ ಅಂಥವ್ರಿಗೆ ಡಿಸೀಸ್ ಡೋನರ್ ಟ್ರಾನ್ಸ್ಪ್ಲಾಂಟೇಶನ್ ಈಸ್ ಸ್ಟಿಲ್ ಎ ಬೆಸ್ಟ್ ಆಪ್ಷನ್. ಬಟ್ ಆದ್ರೆ ಲಿವಿಂಗ್ ಡೋನರ್ ಮತ್ತೆ ಡಿಸೀಸ್ ಡೋನರ್ ಕಂಪೇರ್ ಮಾಡಲಾಗಿ ಲಿವಿಂಗ್ ಡೋನರ್ ಈಸ್ ಎ ಬೆಟರ್ ಆಪ್ಷನ್ ದ್ಯಾನ್ ಡಿಸೀಸ್ ಡೋನರ್. ಆದ್ರೆ ನಿಮಗೆ ಕಿಡ್ನಿ ಫೇಲ್ಯೂರ್ ಆಗಿ ಡಯಾಲಿಸಿಸ್ ಸ್ಟೇಜ್ ರೀಚ್ ಆದಾಗ ತಜ್ಞ ವೈದ್ಯರನ್ನು ಭೇಟಿಯಾಗಿ ತಮಗೆ ಯಾವ್ದು ಸೂಟ್ ಆಗ್ತೈತಿ ಅದನ್ನ ನೆಫ್ರಾಲಜಿಸ್ಟ್ ಭೇಟಿಯಾಗಿ ಡಿಟೇಲ್ ಆಗಿ ಡಿಸ್ಕಸ್ ಮಾಡಿಕೊಂಡು ತಮಗೆ ಸೂಟ್ ಆಗಂತ ಟ್ರೀಟ್ಮೆಂಟ್ ತಗೊಂಡು ತಾವು ಹೆಲ್ದಿ ಆಗಿರ್ತೀರಿ ಅಂತ ಹೇಳದ ಬಯಸ್ತೀನಿ. ನಮಸ್ಕಾರ.